ಕ್ಷೇತ್ರದ ದಶರಥರಾಮೇಶ್ವರ ಅಂತ ಒಂದು ಕ್ಷೇತ್ರದಲ್ಲಿ ಬಂದಿದ್ದೀವಿ. ಈ ಕ್ಷೇತ್ರದ ವಿಶೇಷ ಏನು ಅಂತ ಮುಂದೆ ಹೋಗ್ತಾ ಹೇಳ್ತಾ ಹೋಗ್ತೀನಿ. ಭಾರಿ ಇಂಟ್ರೆಸ್ಟಿಂಗ್ ಒಂದು ಕತೆ ಇದೆ. ಆ ಕತೆ ರಾಮಾಯಣದಿಂದ ಸ್ಟಾರ್ಟ್ ಆಗುತ್ತೆ ಈ ಕ್ಷೇತ್ರದ. ಈ ಪದ ಯಾರ್ದು ಅಂತ ಅಂದರೆ ಶ್ರೀರಾಮಚಂದ್ರಂದು. ಶ್ರೀರಾಮಚಂದ್ರ ವನವಾಸ ಟೈಮಲ್ಲಿ ಒಂದ್ಸರಿ ಇಲ್ಲಿ ಬಂದು ಹೋಗ್ತಾರೆ. ಏನಕ್ಕೆ ಬಂದು ಹೋಗ್ತಾರೆ ಅಂತ ಅಂದರೆ ಮುಂದೆ ಹೋಗ್ತಾ ಕ್ಷೇತ್ರನ ತೋರ್ಸ ನಿಮ್ಗೆ ಹೇಳ್ತಾ ಹೋಗ್ತೀನಿ. ಬನ್ನಿ ಹೋಗೋಣ. ಭರತಖಂಡದ ಕ್ಷೇತ್ರಯುಗ ಕಾಲದಲ್ಲಿ ಎಂಬ ಮಹಾನಗರದಲ್ಲಿ ಧರ್ಮನಿಷ್ಠೆಯಿಂದ ರಾಜ್ಯಾಡಳಿತ ದಶರಥ ಮಹಾರಾಜರು ವಿರಾಜಮಾನರಾಗಿರ್ತಾರೆ. ಅವರಿಗೊಮ್ಮೆ ಹೆಬ್ಬರಿಕೆ ಆಗುತ್ತೆ, ಬೇಟೆ ಆಡಕ್ಕೆ ಹೋಗಬೇಕು ಅಂತ. ಎಲ್ಲ ತಯಾರಿ ನಡೆಸ್ಕೊಂಡು ಅರಣ್ಯಕ್ಕೆ ಹೋಗ್ತಾ ಇರ್ತಾರೆ. ಎಷ್ಟೊತ್ತಾದರೂ ಅರಣ್ಯದಲ್ಲಿ ಬೇಟೆ ಸಿಗ್ತಾ ಇರಲ್ಲ. ಇನ್ನೊಂದು ಕಡೆ ಶ್ರವಣಕುಮಾರನು ತನ್ನ ತಂದೆ ತಾಯಿಯನ್ನ ಮುಟ್ಟಿ ಹಿಡಿಸ್ಕೊಂಡು ತೀರ್ಥಯಾತ್ರೆಗೆಂದು ಓಡ್ತಾ ಇರ್ತಾನೆ. ಶ್ರವಣಕುಮಾರ ಮಾರ್ಗ ಮಧ್ಯದಲ್ಲಿ ತನ್ನ ತಂದೆ ತಾಯಿಯ ಬಾಯಾರಿಕೆಯನ್ನು ನೀಗಿಸಲು ಕೆರೆ ಬಳಿ ನೀರು ತುಂಬ್ಕೊತಾ ಇರ್ತಾನೆ. ಶಬ್ದವೇದಿಯಲ್ಲಿ ಪಾರಂಗತರಾದ ದಶರಥ ಮಹಾರಾಜರು ಬಾಣಪ್ರಯೋಗ ಮಾಡ್ತಾರೆ. ಝೋನ್ ಬಂದ ಕಡೆ ಹತ್ತಿರ ಬಂದು ನೋಡಿದಾಗ ಗೊತ್ತಾಗುತ್ತೆ ಆ ಬಾಣ ಬಾಲಕಂಗೆ ತಾಗಿದೆ ಅಂತ. ಪಾಪ ಪ್ರಜ್ಞೆಯಿಂದ ನಿಂತ ದಶರಥ ಮಹಾರಾಜರನ್ನು ಕಂಡ ಶ್ರವಣ ತನ್ನ ತಂದೆ ತಾಯಿಯ ಬಾಯಾರಿಕೆ ನೀಗಿಸಲು ಕೋರಿಕೊಳ್ಳುತ್ತಾರೆ. ಶ್ರವಣನ ಕೊನೆಯ ಇಚ್ಛೆಯನ್ನು ನೆರವೇರಿಸಿದ ದಶರಥ ಮಹಾರಾಜರು ಅವರಿಂದ ಆದ ತಪ್ಪನ್ನು ವಿವರಿಸ್ತಾರೆ. ಇದನ್ನು ಕೇಳಿದ ಶ್ರವಣಕುಮಾರನ ತಂದೆ ತಾಯಿ ಶಪಿಸ್ತಾರೆ, ಪುತ್ರಶೋಕದ ನೋವು ನಿಮಗೂ ಉಂಟಾಗಲಿ ಅಂತ. ಇದೇ ಬೇಜಾರು ಮತ್ತು ಪಾಪ ಪ್ರಜ್ಞೆಯಿಂದ ಅದೇ ಕ್ಷೇತ್ರದಲ್ಲಿ ಒಂದು ಶಿವಲಿಂಗನ ಸ್ಥಾಪನೆ ಮಾಡ್ತಾರೆ ಅವರ ನೆನಪಿಗೋಸ್ಕರ. ಹಾಗೆ ಮುಂದೆ ವಿಧಿಯಾಟವು ಶಾಪದ ಪರಿಣಾಮವು ತನ್ನ ಮಕ್ಕಳಾದ ರಾಮ ಲಕ್ಷ್ಮಣ ಸೀತೆಯನ್ನು ವನವಾಸಕ್ಕೆ ಕಳಿಸಿಕೊಡ್ಬೇಕಾಗತ್ತೆ. ಸಂದರ್ಭದಲ್ಲಿ ರಾಮ ಲಕ್ಷ್ಮಣ ಸೀತೆ ಈ ಕ್ಷೇತ್ರಕ್ಕೆ ಬಂದು ಪೂಜೆಯನ್ನು ಸಲ್ಲಿಸಿರ್ತಾರೆ. ಸರ್, ನಿಮ್ಮ ಹೆಸರು? ಮೇಡಮ್, ನಿಮ್ಮ ಹೆಸರು? ಸಹನಾ. ಓಕೆ. ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಾ? ಬರ್ತಿದ್ವಿ, ಅವಾಗ ವರ್ಷಕ್ಕೊಂದ್ಸತಿ ಬರ್ತಿದ್ವಿ. 10 ವರ್ಷ. ಓಕೆ. ಬಂದಿಲ್ಲ. ಈ ಜಾಗದ ಬಗ್ಗೆ ನಿಮ್ಗೆ ಏನು ಅನಿಸ್ತು? ಏನು ಒಳ್ಳೇದಾಗಿದೆ? ದೇವ್ರದೆಲ್ಲ ಪುಣ್ಯ ಮಾಡ್ತಿದ್ವಿ, ಬರ್ತಾರೆ. ನಿಮಗೆ ಏನಾರ ಒಳ್ಳೇದಾಗಿದೆಯಾ? ಹಂಗಂತೀರಾ? ನಿಮ್ಮ ಹೆಸರು? ನನ್ನ ಹೆಸರು ಅನಿತಾ ಅಂತ. ನಿಮ್ಮ ಹೆಸರು? ಓಕೆ. ಇದು ಫಸ್ಟ್ ಟೈಮ್ ಬರ್ತಿರೋದು ನಾವು ಇಲ್ಲಿಗೆ. ಅದು ತುಂಬ ದೇವಸ್ಥಾನ ಎಲ್ಲ ತುಂಬ ಚೆನ್ನಾಗಿದೆ, ನೀರದಿದೆಲ್ಲ ತುಂಬ ಚೆನ್ನಾಗಿದೆ. ರಾಮನ ಕಾಲದ ಗುರುಗಳಿದೆ. ಎಲ್ಲಿಯ ರಾಮ, ಎಲ್ಲಿಯ ದಶರಥ ಮಹಾರಾಜ, ಎಲ್ಲಿಯ ಅಯೋಧ್ಯೆ, ಇಲ್ಲೆಲ್ಲ ಬಂದು ಹೋಗಿದ್ದಾರೆ ಅಂತ ನಾವು ಪುಣ್ಯವಂತರಲ್ಲಿ ಬಂದು ಇದು ಮಾಡಿ ಮಾತಾಡೋದು, ಈ ಕ್ಷೇತ್ರ ದರ್ಶನ ನಿಜವಾಗ್ಲೂ ಚೆಂದ. ಸ್ನೇಹಿತರೆ, ಮತ್ತೊಂದು ಅಪರೂಪ ಮತ್ತು ವಿಶೇಷ ಜಾಗದಲ್ಲಿ ಮತ್ತೆ ಸಿಗ್ತೀನಿ ನಿಮಗೆ.